ನಮಸ್ಕಾರ ಎಲ್ಲರಿಗೂ ಶ್ರೀ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವೊಂದು ದೇವಿಯ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನಾವಿವತ್ತು ಬಂದಿರುವಂತಹದ್ದು ಪುತ್ಪಾಜಿಗೆ, ನಟರಾಜ ಶರ್ಮ ಅವರ ಮನೆಗೆ. ನೋಡ್ತಾ ಇರ್ಬೋದು ನೀವು ಮನೆಯನ್ನ. ಹಾಗಾಗಿ ನನಗೆ ಇವತ್ತು ಮೇಕಪ್ ಮಾಡ್ತಾ ಇರುವಂತಹದ್ದು ಅನು ಸುಳ್ಯ ಅಂತ. ಇವಳು ಮೇಕಪ್ ಕಲ್ತಿದ್ದಾಳೆ. ಹಾಗಾಗಿ ನಾವು ಇಬ್ಬರು ಸೇರಿಕೊಂಡು ಒಂದು ದೇವಿಯ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡುವ ಅಂತೇಳಿ ಅಂತ. ಹಾಗಾಗಿ ಲೊಕೇಶನ್ ಕೂಡ ಚೆನ್ನಾಗಿರುವಂತಹದ್ದು. ಹಾಗಾದ್ರೆ ನಾನು ಒಳಗಡೆ ಹೋಗಿ ಯಾವ ಥರ ದೇವಿಯ ವೇಷ ಹಾಕ್ತೀವಿ, ಜೊತೆಗೆ ಯಾವ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಫೈನಲ್ ಲುಕ್ನಲ್ಲಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಎಲ್ಲದನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ಅಲ್ಲಿ ಒಳಗಡೆ ನಡೆಯುವಂತಹ ಒಂದು ಫನ್ನಿ ಮೂಮೆಂಟನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಫುಲ್ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಏನಾದರೂ ಹೇಳಿ ಆಯ್ತಾ? ಆಗ ನಾನು ತಿಳ್ಕೊಳ್ತೇನೆ. ನೋಡ್ತೀರಾ? ಅದು ಬೆಲ್ಲ ಮನೆಯಲ್ಲಿ ಯಾವತ್ತಾಗ್ತಾ ಇರ್ತದಲ್ಲ, ಆಶ್ಚರ್ಯದಿಂದ ನೋಡ್ಬೇಕಾ? ಆಶ್ಚರ್ಯ ಬೇಡ, ಯಾರೋ ಬಂದ್ರು ಅಂತೇಳಿ ಅಂತ ಒಂಥರ ಕೂಲಾಗಿ ಹಾಗೆ ಏನ್ಕಿ ನೋಡಿದಾಗೆ ಆಯ್ತು. ಅಲ್ಲ, ಯಾರೋ ಬಂದ್ರು ಹಾಗೆ ಹಾಗೆ ಅದೇ ಥರ ಹಾಗೆ ಮಾಡು. ನನ್ನ ಹೈಟ್ ಆಗ್ಬೋದು, ನಿಮಗೆ ಅದು ಅಷ್ಟೇ ಬರ್ತದ. ಇವಳೊಂದು ನೆನಪು ಮಾಡ್ತಾಳೆ. ಹೀಗೆ ಇಟ್ಕೊಳ್ಳೋಣ, ಹೀಗೆ ಹಾಕೋದು ಬೇಡ, ಹಾಕೊಳ್ಳೋದು ಬೇಡ, ಹೀಗೆ ಇಟ್ಕೊಳ್ಳೋಣ. ಭಿಕ್ಷುಕಿ ರಕ್ಷಣಿಗೆ ಹೊರಟ್ರು. ಟಾಟಾ ಬಾಯ್. ಚಪ್ಪೆಲ್ಲ ನೀವೆಲ್ಲಿಗೆ? ಆಚೆ ಇಲ್ಲಿ ಸಾಕು. ಇಲ್ಲಿ ಸಾಕಾ? ಬರಬೇಕು ಆಗಲ್ಲ. ಎಲ್ಲಿ ಇಲ್ಲಿಯಾ? ಇಲ್ಲಿಯಾ? ತೋರಿಸಿ ಹೇಗೆ ಕಾಣ್ತದೆ ಅಂತ. ಇದು ಗ್ರೂಪಿಗೆ ಹಾಕ್ಬೇಕಾ? ಫೋಟೋದೇ ತೆಗೆದು ಕೋಣ ವಿಡಿಯೋ ಮಾಡೋದು. ಇಲ್ಲ, ಅದು ಮೇಕಪ್ ಮಾಡಿ ಗೊತ್ತೇ. ಮನೆ ಬರ್ಬೇಕಲ್ಲ. ಏಕ್ ನಂಬರ್ 2. ಎಸ್. ಮನೆಗೆ ಗಾಡಿ ಎಲ್ಲ ಉಂಟು ಅಂತೀನಿ. ಒಳಗೆ ಬರುದಲ್ಲ, ಒಳಗೆ ಹೀಗೆ ನಿತ್ಯಕ್ಕೆ ಭಾಷೆ ನೋಡ್ಕೊಳ್ಬೇಕಾ? ಲೇಟ್ ಆಗ್ಬೋದಾ ವಿಡಿಯೋ? ಲಾಂಗ್ ಆಗ್ಬೋದಾ ಅಂತಲ್ಲ. ಗುದ್ದಿ ಹೋಗುದೇ ಒಳಗೆ. ಎಂತಕ್ಕೆ ಬೇವು ಸಪ್ಪಾಗಿ ನಗಾಡ್ಕೊಂಡು ಹೋಗುದೇ ಹೇಗ ಕೂಗಿ ಅಲ್ಲ, ಕೂಗು. ಈಗ ನಾಕ್ ಮಾಡೋಕೆ ಹೋಗ್ಬೇಕುದಿಲ್ಲ, ಅವಳ ನೋಡ್ಬೇಕಲ್ಲ ಮತ್ತೆ ಅವಳಿಗೆ. ತಗೊಳ್ಳ ಆದ್ರೆ ಸಹ ಭಿಕ್ಷೆ ಸೀದಾ ಒಳಗೆ ಬರುವುದೇ. ಪ್ರೊಫೆಷನಲ್ ಭಿಕ್ಷೆ ಹೇಗೆ ತಗೊಳ್ತಿ? ತಗೊಳ್ಳ ಜೋರು ಜೋರು. ಅವರಿಗೆ ಮೇಲಿಂದ ಬರಬೇಕು ಇಲ್ಲಿಗೆ.
ಅವ್ರು ನಗಾಡ್ತಿದ್ದಾರೆ. ನಿಜ ಭಿಕ್ಷುಕಿ. ಎಸ್, ಇದನ್ನು ಕೊಡುದಲ್ವ? ನೀವು ಸ್ಮೈಲ್ ಮಾಡಿದಾಗ ಮತ್ತೆ ಕೊಡಿಲ್ಲ. ಅದಕ್ಕೆ 2 ಸಲ ಬಾಯಾಗ ಕಾಣಿಸಿ ಸರಿ ಆಗ್ತದಿಲ್ಲ, ಕಣ್ಣಿಗೆ ಯಾಕೆ ಆಗ್ಲಿಕ್ಕೆ ನೀರು ತಗೊಂಡು ಹೋಗ್ಬೇಕು ಅಂದ್ರೆ ಬೇಕಾ? ಲೈಟ್ ಸ್ವಲ್ಪ ಹತ್ರ ತಗೊಂಡ್ರೆ ಸಾಕು. ಹೌದು. ವಿಕ್ಸ್ ಉಂಟಾ? ವಿಕ್ಸ್ ಹೀಗೆ ವಿಕ್ಸಿದ್ರು ಅಕ್ಷತನ ಮತ್ತು ಅಲ್ಲ, ಹೋಗ್ಬೇಡಿ ಹೋಗ್ಬೇಡಿ. ಅದು ಕಣ್ಣುರ್ದು ಕೂಗಿದಾಗ ಗೊತ್ತಾಗ್ತದೆ. ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರೆ ಹೇಗೆ ಮಾಡೋದು? ಡ್ರಿಪ್ ಅಂತ ಸ್ವಲ್ಪ ಫೀಲಿಂಗ್ ಮಾಡಿದ್ರೆ ಮಾಡ್ತಾರೆ. ಈಗ ನೋಡಿ ಹೀಗೆ ಮಾಡಿಸಬೇಕು. ಹೀಗಿರ್ಲಿ ಈಗ ನೀರಲ್ಲ ಉಜ್ಜುದಿಲ್ಲ. ನೀವು ಕೂತ್ಕೊಡೋದಾ? ಇಲ್ಲ ಇಲ್ಲ, ನಾನೀಗ ಕೂತ್ಕೊಳ್ತೀನಿ. ಅವ್ರು ಮಾಡ್ತಾರಲ್ಲ, ನಿಮ್ಮ ಕೈ ಮಾಡೋದು. ನನ್ನ ಕೈ ಮತ್ತೆ ಬಟ್ಟೆ ಮತ್ತೆ ಮಾಡ್ತಾನ ಈಗ ನೋಡಿ ಈ ಸೈಡಲ್ಲಿ ಸರಿ ನೀರು ಬರ್ತಾ ಉಂಟು. ಟಿವಿ ಶೂಟಂಗ್ ಆಗುವಾಗ ಈಗ ಮಳೆಯ ಅಲ್ಲಿಲ್ಲ ಒಮ್ಮೆ ಚೂರು ಬ್ಯಾಕ್ ಆಯ್ತು. ಮಳೆ ಬಂದ್ರೆ ಸ್ವಲ್ಪ ಮೇಲೆ ಈಗಲ್ಲ ಮಗನೇ ಮತ್ತೆ ಎಂತ ಎಂತ ಸರಿ ಆಗಿದೆಯಲ್ಲ? ನೀರು ಬರಲಿಲ್ಲ. ಒಮ್ಮೆ ಕ್ಯಾಮರಾಗೆ ಕ್ಯಾಮರಾಗೆ ಹಣ್ಣು ಬರ್ತದಾ? ಅಲ್ಲ ಅನ್ನವ ಕಪ್ಪುದಲ್ಲಿತ್ತು ಸಹ ಹಿಂಗೆ ನೋಡಿ. ಅದೆಂತ ಬನ್ನಿ. ಅದು ವಿಕ್ಸ್ ಬರ್ತಿಲ್ಲಲ್ಲ? ವಿಕ್ಸ್ ಫ್ಲಾಶ್ ಹಾಕುವ. ಕಣ್ಣು ಅದು ಲಾಸ್ಟ್ಗೆ ಎಂತ ಒಂದು ಕಣ್ಣು ಚೂರು ಸರಿ ಇರ್ತದೆ. ಅದನ್ನು ಈಚೆ ನೋಡಿದಾಗ ಹೇಗಿದೆ? ಇದು ಮುಖದಲ್ಲಿ ಎಂತ ಖುಷಿ ಇರಬೇಕಾ? ಸ್ವಲ್ಪ ಸ್ವಲ್ಪ ನೆಗಡಿಕೊಂಡು ಕಣ್ಣೀರು. ಸರಿ ಇದೆ ಇವರ ನೋಡಿ. ಫ್ಲಾಟ್ ಕಾಣಿಸ್ತದೆ. ನಮ್ಮದು ಐದು ವರ್ಷ ಆಯಿತು. 5 ವರ್ಷ ಕೈದಾಯಿತು. ಅದು ಮತ್ತೆ ಕಟ್ ಮಾಡೋದಿಲ್ವಾ? ಕಟ್ ಮಾಡ್ಕೊಳ್ಳೋ ಎಷ್ಟು ಕಟ್ ಮಾಡ್ತೇನೆ. ಕಟ್ಟ ಎಲ್ಲ ಉಪವಾಸ. ಆಯ್ತಾ ಸಾಕಲ್ಲ, ಮತ್ತೆ ಕಟ್ ಮಾಡ್ತೀರಾ ಕೂದಲು? ನೆಕ್ಸ್ಟಿಗೆ ಊಟ ಮಾಡೋದು ಮತ್ತೆ ಅಂಜಲಿ ಅದಿಲ್ಲ. ನೀವು ಹತ್ತು ನಿಂತ್ಕೊಂಡು ಬೇಡ ಬೇಡ, ಅವಳು ಅಲ್ಲಿಂದ ಎಕ್ಸಾಕ್ಟ್ ಆಗಿ ನೀರು ಕೇಳುದು. ನಾನು ಆ ನೀರು ಕೇಳೋದು ಹೇಗೆ? ಅದೇ ಕೆಮ್ಮಿ ಕೆಮ್ಮೋದು ಅಷ್ಟರಲ್ಲಿ ನಿಂತ ಅವಳ ಭಿಕ್ಷುಕಿಗೆ ಬ್ಯಾಗ್ ಇದೇ ಮನೆಯವರು ಕೊಟ್ಟಿದ್ದು, ಜೊತೆಗೆ ಊಟ ಕೂಡ ಕೊಟ್ಟಿದ್ದಾರೆ. ಈಗ ಫುಲ್ ಭಿಕ್ಷುಕಿಯ ಪಾರ್ಟ್ ಮುಗಿತ್ತು. ಇನ್ನು ಏನಿದ್ರು ಕೂಡ ದೇವಿಯ ಪಾರ್ಟ್, ದೇವಿಯ ವೇಷ ಹಾಕುವಂತಹದ್ದು. ಅದು ಯಾವ ತರ ಬರುತ್ತೆ ಅಂತ ತೋರಿಸ್ತೇನೆ. ಇವಾಗ ಸಾರಿ ವೇರ್ ಮಾಡಿರುವಂತಹದ್ದು.
ನೆಕ್ಸ್ಟ್ ಇನ್ನು ನನಗೆ ಮೇಕಪ್ ಮಾಡ್ಲಿಕ್ಕೆ ಉಂಟು. ಫುಲ್ ಮೇಕಪ್ ಮಾಡಿ ಚೈನ್ ಆರ್ನಮೆಂಟ್ಸ್ ಎಲ್ಲ ಹಾಕಿ ಕಿವಿದೆಲ್ಲ ಹಾಕಿ ಫುಲ್ ಕಿರೀಟ ಹಾಕಿ ಫೈನಲ್ ಲುಕ್ ಯಾವ ತರ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸರಿ ಇಲ್ಲಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅದು ನೋಡ ಪರವಾಗಿಲ್ಲ ಸೀದಾ ಹೋಗಿ ಒಳಗೆ ಕೈ ಮಾಡುವ ಅಷ್ಟೇ ಅದಕ್ಕೋಸ್ಕರ ಈಗ ಲೈಟ್ ಬೇಕಂತ ಅಲ್ಲ ಅದನ್ನು ಹೀಗೆ ತೊಡೆಯಲ್ಲಿ ಇಟ್ಟಿರಿ ಒಂದು ಕೈಯಲ್ಲಿ ಅಲ್ಲ ಅದು ಹಾಗೆ ಇರಲಿ ತೊಡೆಯಲ್ಲಿ ಫ್ಯಾನ್ ಆಫ್ ಮಾಡಿ ಹಿಡಿಬೋದಲ್ಲ ಒಮ್ಮೆ ಬಿಡುವ ಸ್ಕ್ರೀನ್ ಚಂದ ಬರ್ತಾ ಮಗ ಫೋಟೋದಲ್ಲಿ ಲೈಕ್ ಬರ್ತಾ ನೋಡು ಇಲ್ಲಿ ನೋಡಿ ಅದು ಮಧ್ಯದಲ್ಲಿ ಇದಾಗಿ ಆದಾಗ ನಾನು ಬರಿ ವಿಡಿಯೋ ಮಾಡಲಿ ಕತ್ರಿ ಕತ್ರಿ ಅದಲ್ಲಿ ನೀವು ಶಾರದೆ ಮಾಡ್ಲಿಲ್ಲ ಪೂಜಕ್ಕ ಇಲ್ಲ ಇದು ಮಾಡಿ ಸಾಕಾಯ್ತು. ನೆಕ್ಸ್ಟ್ ಇಯರ್ ಶಾರದೆ ಮಾಡಿ. ನಾವ್ ಅದಕ್ಕೆ ಹೇಳುದು ರೀಲ್ಸ್ ಮಾಡೋರಲ್ಲ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾರಲ್ಲ ಹೇಗೆ ಮಾಡ್ಬೇಕಲ್ಲ ಪೇಷನ್ಸ್ ಮೆಚ್ಚಬೇಕು ಅಲ್ಲ ನೆಕ್ಸ್ಟ್ ಇಯರ್ ಶಾರದೆ ಮಾಡಿ ಸ್ವಲ್ಪ ಮೊದಲೇ ಅಲ್ಲ ಚಂದ ಅಲ್ಲ ಅದಕ್ಕೆ ಜೊಯ್ಕ ಅಲ್ಲ ಅದು ಧೂಪ ಧೂಪ ನಾನು ಹಾಕ್ತೇನೆ ಧೂಪ ಹಾಕಿ ಈಗಲೇ ಹಾಕುದು ಇಡ್ಬೋದಾ ಅದೊಂದು ಸಟ್ಟೆಯಲ್ಲಿ ಇಡು ತಟ್ಟೆಯಲ್ಲಿ ಇಡು ಒಂದು ಅಲ್ಲಿ ಇಡು ಈಚೆ ಇಡು ಆಮೇಲೆ ಈಚೆ ಇಡು ಅದು ಮತ್ತೆಗಲ್ಲ ಅಲ್ಲ ಅಲ್ಲಿ ಇಡು ಅಂತ ಅಲ್ಲಿ ಇಡಿ ಮತ್ತೆ ಅಲ್ಲಿ ಇಡು ಲೂಸ್ ಆಯ್ತು ಹಗ್ಗ ಟೈಟ್ ಮಾಡಿದ್ರೆ ಎಲ್ಲಿ ಒಂದು ಬೆಳಿಗ್ಗೆ ಬಂದೆ ಸರ್ ಒಂದು 5-10 ನಿಮಿಷದಾಗ ಆಗ್ತಾ ಉಂಟು ಆಗದಾ ಮೇನ್ ರೋಡಲ್ಲಿ ಸಿಗ್ತೀರಾ? ನಮ್ದು ಆಲ್ಮೋಸ್ಟ್ ನಮ್ದು ಆಲ್ಮೋಸ್ಟ್ ವಿಡಿಯೋ ಆಗ್ತಾ ಬಂತು. ಇವಾಗ ಫೈನಲ್ ಟಚ್ ಮಾಡ್ತಾ ಇರುವಂತದ್ದು ಒಂದು ಉಯ್ಯಾಲೆಯಲ್ಲಿ ಕೂತ್ಕೊಂಡೊಂದು ಲಾಸ್ಟ್ ಸೀನ್ ತಗೊಳ್ಳುವಂತ ಫುಲ್ ಹೆವಿ ಅನಿಸ್ತಾ ಇದೆ. ಇಲ್ಲಿ ಕಿರೀಟ ಇಟ್ಟು ಆಮೇಲೆ ಚೈನ್ ಆರ್ನಮೆಂಟ್ಸ್ ಎಲ್ಲ ಹಾಕಿ ತುಂಬಾ ಹೆವಿ ಅಂತ ಅನಿಸ್ತಾ ಇದೆ. ಇಲ್ಲಿ ಫುಲ್ ರೆಡಿ ಮಾಡ್ತಾ ಇದ್ದಾಳೆ. ಇಲ್ಲಿ ಕ್ಯಾಮರಾಮನ್ ಕೂಡ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕಾಮಿಡಿ. ಇಷ್ಟು ಕಷ್ಟ ಉಂಟು ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ ನಾವು ಫುಲ್ ಈಸಿ ಸುಲಭದಲ್ಲಿ ಆಗುತ್ತೆ, 1 hour 2 hour ಆಗತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನಾವು ಎಷ್ಟು 9:30 10 o'clock ಬಂದದ್ದು. ಬಟ್ ಇವಾಗ ಟೈಮ್ 4 o'clock ಆಗ್ತಾ ಬಂತು. ಇನ್ನೂ ಮುಗಿಲಿಲ್ಲ, ಇನ್ನೊಂದು 1/2 hour ಹತ್ರ ಇದೆ. ಕಷ್ಟ ಇದೆ. ಅಲ್ಲ ಪೂಜಕ ಅದು ನಿಮಗೆ ಆಗಿದ್ದಾರೆ ಈಗ ಅನ್ನುಗೆ
ಮೆಲ್ಲಂಗೆ ಆಯ್ತಾ ಮಗ ಕೂಗಲೆ ಹಿಂದೆಂದ ಕೆಳಗಿಡಿ, ಅದನ್ನು ಕೆಳಗಿಡಿ. ಇಟ್ರ ಮೇಲೆ ಬರ್ಲಿಕ್ಕಿಲ್ಲ ಅದು. ಮತ್ತೆ ಜೋಜೋದೆ ಹೇಳು ಚೂರು ಪದ್ಯ. ಆಗ ಇದು ಉಂಟಲ್ಲ, ಹೀಗೆ ಮಾಡ್ತೇನೆ ನಾನು. ಚೂರು ಈಚೆ ಬನ್ನಿ. ಒಂದು ನಿಮಿಷ ಸಾರಿ ಎಲ್ಲ ಸರಿ ಉಂಟಾ? ಇದು ಹಾಗೆ ಇರು, ಕೆಳಗೆ. ಕೆಳಗೆ ಸಿಟ್ಟು ಮಾಡೋದಾ? ಎಂತ ಅದು? ಇಲ್ಲ ಹೀಗೆ ಚಾಮುಂಡಿಯಲ್ಲ, ಧೂಪ ಧೂಪ ಹೊಡೆದು ಹಿಡಿದೆಯಲ್ಲ? ಯಾವ್ದಾದ್ರು ಅಕ್ಕ ಬರ್ತಾ ಅಕ್ಕ ಒಮ್ಮೆ ಬನ್ನಿ ಬೇಡ 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 ಬೇಡ. ಎಂತ ಮಾಡ್ಬೇಕು? ಬೇಡ ಕರೆಕ್ಟ್ ಫ್ರೆಂಡ್ ನೋಡ್ತೀರಾ? ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಮಲ್ಲಿಗೆ ಅದು ಇದು ಸಹ ಸೈಡ್ ಹೋಗಿದೆ, ತುಳಸಿ. ಎಲ್ಲ ತೂಗ್ಬೇಕಾ? ನಾ ತೂಗ್ತೀನಿ. ಸರಿ. ಆ ಸೈಡ್ ನೋಡ್ಕೊಂಡು ಇರಿ, ಕಿರುಬೇಡ. ಆ ಸೈಡ್ ನೋಡ್ಕೊಂಡು ಇರಬೇಕು. ಕಡಿಮೆ ಮೇಲೆ ತಿರುಗಿ ಅದು ಹೀಗೆ ಬರ್ತದೆ ಕಿರುಬೇಡ. ಸರಿ ಆಯ್ತಾ? ಆ ಸೈಡ್ ನೋಡಿ, ಕೆಳಗೆ. ಹೀಗೆ ಅಂತ ಮಾಡ್ತಾರಲ್ಲ, ಹಿಂಬಾದಿ ದೊಡ್ಡ ದೊಡ್ಡ ಮೆಲ್ಲಗೆ ದುಡ್ಡು ಮಗ ಲಾಯ್ಕಿತ್ತು ಚಂದನೆ ಬೇಡಿ. ನನಗೆ ಈ ಮನೆಗೆ ಬರುವಾಗ ಈ ಮನೆಯ ಮಾಲಕಿಯವರು ನಮೃತ ಶರ್ಮಾ ಅಂತ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ಬಂದ ತಕ್ಷಣ ನೀರು ಕೊಟ್ಟರು, ಆಮೇಲೆ ಬೊಂಡ ನೀರು ಕೊಟ್ಟರು, ಆಮೇಲೆ ಜ್ಯೂಸ್ ಮಾಡಿದರು, ಆಮೇಲೆ ಊಟ ರೆಡಿ ಮಾಡಿದರು, ಪಲ್ಯ ಅನ್ನ ಸಾಂಬಾರು ಎಲ್ಲವನ್ನು ರೆಡಿ ಮಾಡಿದರು. ಒಂಥರ ಮನೆಯ ಮಕ್ಕಳು ಥರ ನೋಡಿಕೊಂಡ್ರು. ತುಂಬ ಥ್ಯಾಂಕ್ಸ್. ಮನೆ ಕೂಡ ತುಂಬ ಚೆನ್ನಾಗಿರುವಂತಹದ್ದು. ಜೊತೆಗೆ ಇಲ್ಲೊಬ್ಬ ಇದ್ದಾನೆ, ಅವರ ಮಗ ಹೆಸರೇಗೆ ಸುಧಾಂಶು, ಸಣ್ಣ ಮಗ ಇವನು ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ. ಲೈಟ್ ಹಿಡಿಲಿಕ್ಕೆ ಮತ್ತೇನು ಎಂತನ ಮಾಡಿದ್ದಿ, ನನ್ನನ್ನು ಒಚ್ಚಿದ್ದಾನೆ ಫುಲ್. ತುಂಬ ಹೆಲ್ಪ್ ಮಾಡಿರುವಂಥದ್ದು ಇವನು. ಮತ್ತು ಇವನು ನನ್ನ ಹೆಸರಿಗೆ ಸವಿತ್ರಿ. ಇವನು ಫುಲ್ ತುಂಬ ಹೆಲ್ಪ್ ಮಾಡಿರುವಂತಹದ್ದು. ಫುಲ್ ವಿಡಿಯೋವನ್ನು ಇವನೇ ಮಾಡಿರುವಂತಹದ್ದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ಸ್. ಇಲ್ಲಿ ಒಂದು ಫೋಟೋಶೂಟ್ ಆಗ್ತಾ ಉಂಟು. ಫೋಟೋಶೂಟ್ ನಮಗೆ ಕ್ಯಾಮರಾಮ್ಯಾನ್ ಆಗಿ ಇವನೇ ಬಂದಿರುವಂತಹದ್ದು. ಇವರು ಅಮ್ಮ, ಇವ್ರಿಗಷ್ಟೇ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಗಂಧದ ಉಪ್ಪಕ್ಕಾಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೋಡಿದ್ರಲ್ಲ, ಇವತ್ತಿನ ಒಂದು ನವರಾತ್ರಿಗೆ ಮೇಕಪ್ ಮಾಡಿರುವಂತಹದ್ದು, ದೇವಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ವಿಡಿಯೋವನ್ನು ಮಾಡಿರುವಂತಹದ್ದು. ನಿಮಗೆ ನಾನು ಮಾಡಿರುವಂತಹ ಈ ವಿಡಿಯೋ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಜೊತೆಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೇನೆ. ಹಾಗಿದ್ರೆ ನಮ್ಮ ಚಾನಲನ್ನು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.